ವೈದ್ಯರು ನೀಡಿದಂತಹ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಲ್ಲಿ ಗಾಯದ ಬಗ್ಗೆ ಉಲ್ಲೇಖ ಇದೆ. 39 ಗಾಯಗಳಿವೆ ಅನ್ನುವಂತಹ ಮಾಹಿತಿ ಲಭ್ಯ ಆಗಿತ್ತು. ಆ 39 ಗಾಯಗಳ ಬಗ್ಗೆಯೂ ಕೂಡ ಡೀಟೇಲ್ ಅನ್ನ ನೀಡಲಾಗಿದೆ. ರೇಣುಕಾ ಸ್ವಾಮಿ ಫೋಟೋ ತೆಗೆದು ರಾಘವೇಂದ್ರ ವಿನಯ್ಗೆ ಕಳುಹಿಸಿದ್ದ. ಆಟೋದಲ್ಲೇ ಕುಳಿತು ರೇಣುಕಾ ಸ್ವಾಮಿಯ ಫೋಟೋನ ಕ್ಲಿಕ್ಕಿಸಲಾಗಿತ್ತು. ಚಿತ್ರದುರ್ಗದಲ್ಲಿ ಕ್ಲಿಕ್ಕಿಸಿದ್ದಂತಹ ಫೋಟೋ ವಿನಯ್ ಮೊಬೈಲ್ ನಲ್ಲಿ ರಿಟ್ರೀವ್ ಆಗಿದೆ ಅನ್ನುವಂತಹ ವಿಚಾರವೂ ಕೂಡ ಪೋಸ್ಟ್ ಮಾರ್ಟಮ್ ನಲ್ಲಿ ಮೆನ್ಷನ್ ಆಗಿದೆ. ಒಂದು ವೈದ್ಯರು ನೀಡಿದಂತಹ ಪೋಸ್ಟ್ ಮಾರ್ಟಮ್ ರಿಪೋರ್ಟ್, ಅದರಲ್ಲಿ ರೇಣುಕಾ ಸ್ವಾಮಿಯ ಮೈ ಮೇಲಿದ್ದಂತಹ 39 ಗಾಯಗಳು, ಆ 39 ಗಾಯಗಳಿಗೂ ವೈದ್ಯಾಧಿಕಾರಿಗಳು ಕೊಟ್ಟಂತಹ ವಿವರಣೆ, ಎಷ್ಟು ಆಳ ಇದೆ, ಎಷ್ಟು ಡೀಪ್ ಆಗಿ ಗಾಯ ಆಗಿದೆ, ಯಾವುದರಿಂದ ಹಲ್ಲೆಯನ್ನ ಮಾಡಲಾಗಿತ್ತು, ಅದರ ಬಗ್ಗೆ ವೈದ್ಯಾಧಿಕಾರಿಗಳು ಕೊಟ್ಟಿರ್ತಾರಲ್ಲ ಮಾಹಿತಿ, ಆ ಮಾಹಿತಿಯನ್ನ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಅದರ ಜೊತೆಗೆ ಮತ್ತೊಂದು ವಿಚಾರ ಏನು ಅಂದ್ರೆ, ವಿನಯ್ಗೆ ಫೋಟೋನ ತೆಗೆದು ಕಳಿಸಿದ್ದ ಈ ಪ್ರಕರಣದ 4ನೇ ಆರೋಪಿಯ ಕಿಡ್ನಾಪ್ನ ಸೂತ್ರಧಾರ ರಾಘವೇಂದ್ರ, ಆತ ಚಿತ್ರದುರ್ಗದಿಂದ ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡು ಬರುವಂತಹ ಸಂದರ್ಭದಲ್ಲಿ ಫೋಟೋ ತೆಗೆದಿದ್ದ ರೇಣುಕಾ ಸ್ವಾಮಿಯದ್ದು. ಆ ಫೋಟೋನ ತೆಗೆದು ಮತ್ತೋರ್ವ ಆರೋಪಿ, ಪ್ರಕರಣದ 10ನೇ ಆರೋಪಿ ಸ್ಟೋನಿ ಬ್ರೋಕ್ ರೆಸ್ಟೋರೆಂಟ್ ನ ಮಾಲೀಕ, ಆತನಿಗೆ ಕಳುಹಿಸಲಾಗಿತ್ತು. ಆ ಫೋಟೋನ ಕೂಡ ರಿಟ್ರೀವ್ ಮಾಡಲಾಗಿದೆ. ಆ ಎಲ್ಲ ವಿಚಾರಗಳನ್ನ ಮೆನ್ಷನ್ ಮಾಡಲಾಗಿದೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಅಂಕಿತಾ ನೀಡ್ತಾ ಹೋಗ್ತಾರೆ. ಅಂಕಿತಾ, ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದುವರೆಗೆ ತಿಳಿದಿದ್ದು ಒಂದು ಪಾರ್ಟ್, ಆದ್ರೆ ಈಗ ಚಾರ್ಜ್ ಶೀಟ್ ನಲ್ಲಿ ಬಯಲಾಗ್ತಾ ಇರುವಂತಹ ಒಂದೊಂದು ಅಂಶಗಳು ಕೂಡ ನಿಜಕ್ಕೂ ಇಷ್ಟೊಂದು ಅಮಾನುಷವಾಗಿ ಕೊಲೆಯನ್ನ ಮಾಡಿದ್ದಾರಾ, ಇಷ್ಟೊಂದು ಪ್ಲಾನಿಂಗ್ ಅನ್ನ ಮಾಡಿ ಮರ್ಡರ್ ಮಾಡಬೇಕು ಅಂದ್ಲೇ ಕರ್ಕೊಂಡು ಬಂದ್ರ, ಈ ರೀತಿಯಾದಂತಹ ಪ್ರಶ್ನೆಗಳನ್ನ ಮೂಡಿಸುತ್ತೆ. ಆ ಮೈನ್ಯೂಟ್ ಡೀಟೇಲ್ಸ್, ಮಹತ್ವದ ಅಂಶಗಳು ಚಾರ್ಜ್ ಶೀಟ್ ನಲ್ಲಿ ಇರೋದು, ವಿವರಿಸ್ತಾ ಹೋಗಬಹುದಾ ಅಂಕಿತಾ? ವಿದ್ಯಾ, ಖಂಡಿತವಾಗ್ಲೂ ರೇಣುಕಾ ಸ್ವಾಮಿ ಕೊಲೆ ಕೇಸಿಗೆ ಸಂಬಂಧಪಟ್ಟಂತೆ ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಮಾಡಿದ್ರಿಂದ ಹಿಡಿದು ಕೊಲೆ ಮಾಡುವವರೆಗೂ ಆರೋಪಿಗಳು ಯಾವ ರೀತಿಯಾಗಿ ಕೃತ್ಯದಲ್ಲಿ ಭಾಗಿಯಾಗಿದ್ರು, ಜೊತೆಗೆ ರೇಣುಕಾ ಸ್ವಾಮಿ ಹತ್ಯೆಗೆ ಆರೋಪಿಗಳು ಯಾವ ರೀತಿಯಾಗಿ ಪ್ಲಾನ್ ಅನ್ನ ಮಾಡಿದ್ರು, ಅದರ ಸಂಪೂರ್ಣ ವಿವರವನ್ನ, ಮಾಹಿತಿಯನ್ನ ಕಲೆ ಹಾಕುವಂತಹ ಕೆಲಸವನ್ನ ಪೊಲೀಸರು ಮಾಡಿದ್ರು. ಜೊತೆಗೆ ಅದರಲ್ಲಿ ಯಾವಾಗ ನಟ ದರ್ಶನ್ ಜೊತೆಗೆ ಪವಿತ್ರ ಗೌಡ ಕೂಡ ಭಾಗಿಯಾಗಿದ್ದಾರೆ ಅಂತ ಹೇಳೋ ಗೊತ್ತಾಯ್ತು, ಆ ಸಂದರ್ಭದಲ್ಲೂ ಕೂಡ ಪೊಲೀಸರು ಅಲ್ಲಿದ್ದಂತಹ ಸಿಸಿಟಿವಿಯನ್ನ ಕಲೆ ಹಾಕುವಂತಹ ಕೆಲಸವನ್ನ ಕೂಡ ಮಾಡಿದ್ರು. ಜೊತೆಗೆ ಆರೋಪಿಗಳ ವಿರುದ್ಧದ ಸಾಕ್ಷ್ಯಾಧಾರಗಳನ್ನ ಸಂಗ್ರಹ ಮಾಡುವಂತಹ ಕೆಲಸವನ್ನ ಕೂಡ ಮಾಡಿದ್ರು. ಪ್ರಕರಣದ ಸಂಪೂರ್ಣ ಮಾಹಿತಿಯನ್ನ ಕಲೆ ಹಾಕಿದ ಬಳಿಕ, ಜೊತೆಗೆ ಎಲ್ಲಾ ಸಾಕ್ಷಿಗಳನ್ನ ಕಲೆ ಹಾಕಿದ ಬಳಿಕ ಈಗ ಅಂತಿಮವಾಗಿ 86 ದಿನಕ್ಕೆ ಚಾರ್ಜ್ ಶೀಟ್ ಅನ್ನ ರೆಡಿ ಮಾಡಿ ಈಗ ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡುವಂತಹ ಕೆಲಸವನ್ನ ಕೂಡ ಮಾಡಿದ್ದಾರೆ. ಆದ್ರೆ ಚಾರ್ಜ್ ಶೀಟ್ ನಲ್ಲಿ ಆರೋಪಿಗಳ ಎಲ್ಲ ವಿಚಾರವನ್ನ, ಅಂದ್ರೆ ಆರೋಪಿಗಳು ಈ ಕೊಲೆಯಲ್ಲಿ ಯಾವ ರೀತಿಯಾಗಿ ಭಾಗಿಯಾಗಿದ್ದಾರೆ, ಜೊತೆಗೆ ರೇಣುಕಾ ಸ್ವಾಮಿಯನ್ನ ಎಷ್ಟು ಬರ್ಬರವಾಗಿ ಅವರು ಹತ್ಯೆಯನ್ನ ಮಾಡಿದ್ರು, ಈ ಎಲ್ಲಾ ವಿಚಾರವನ್ನ ಕೂಡ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಈಗಾಗಲೇ ವೈದ್ಯರು ಕೂಡ ರಿಪೋರ್ಟ್ ಅನ್ನ ನೀಡಿದ್ದಾರೆ. ಅಂದ್ರೆ ರೇಣುಕಾ ಸ್ವಾಮಿಯ ಮೃತದೇಹವಾದ ಮರಣೋತ್ತರ ಪರೀಕ್ಷೆಯನ್ನ ನಡೆಸಿರುವಂತಹ ವೈದ್ಯರು ಕೂಡ ರೇಣುಕಾ ಸ್ವಾಮಿಯ ಮೃತದೇಹದಲ್ಲಿ ಎಷ್ಟು ಗಾಯಗಳಾಗಿತ್ತು, ಜೊತೆಗೆ ಎಲ್ಲೆಲ್ಲಿ ಗಾಯಗಳಾಗಿತ್ತು ಅನ್ನೋದ್ರ ವರದಿಯನ್ನ ಕೂಡ ನೀಡಿದ್ರು. ರೇಣುಕಾ ಸ್ವಾಮಿಯ ಮೃತದೇಹದ ಮೇಲೆ ಸುಮಾರು 39 ಕಡೆಗಳಲ್ಲಿ ಗಾಯ ಆಗಿತ್ತು. ಅದು ಎಲ್ಲೆಲ್ಲಿ ಗಾಯ ಆಗಿತ್ತು ಅಂತ ಹೇಳಿ ನಾವು ಈ ಹಿಂದೆ ನೋಡಿದ್ವಿ. ರೇಣುಕಾ ಸ್ವಾಮಿಯ ಮೃತದೇಹದ ಫೋಟೋವನ್ನ ನೋಡಿದಂತಹ ಸಂದರ್ಭದಲ್ಲೂ ಕೂಡ ಎಲ್ಲೆಲ್ಲಿ ಗಾಯ ಆಗಿತ್ತು ಅಂತ ಹೇಳಿ ಅವರ ಕೆಲವೊಂದು, ಅಂದ್ರೆ ಖಾಸಗಿ ಭಾಗಗಳು ಸೇರಿದಂತೆ ಬೆನ್ನು, ಕಾಲು, ಕೈ ಸಂಪೂರ್ಣವಾಗಿ, ಜೊತೆಗೆ ಅವರ ಫೇಸ್ ಕೂಡ ನಾವು ನೋಡೋದಕ್ಕೆ ಅಸಾಧ್ಯವಾಗಿತ್ತು. ಆ ರೀತಿಯಾಗಿ ಅವರ ಮೃತದೇಹ ಪತ್ತೆಯಾಗಿತ್ತು. ಹಾಗಾಗಿ ಅವರ ಮೇಲೆ ಆರೋಪಿಗಳು ಗಂಭೀರವಾಗಿ ಹಲ್ಲೆಯನ್ನ ಮಾಡಿದ್ದಾರೆ. ಜೊತೆಗೆ ಮೆಗ್ಗರ್ನಿಂದ ಏನು ಕರೆಂಟ್ ಶಾಕ್ ಅನ್ನ ಕೊಟ್ಟಿದ್ದಾರೆ, ಅದಕ್ಕೆ ಪೂರಕವೆಂಬಂತೆ ಅವರು ಸಿಕ್ಕಿರುವಂತಹ ಮೃತದೇಹದಲ್ಲಿ ಸಾಕಷ್ಟು ಗುರುತುಗಳು ಇತ್ತು. ಹಾಗಾಗಿ ಮೃತದೇಹದ ಮರಣೋತ್ತರ ಪರೀಕ್ಷೆ ಮುಗಿಸಿದ ಬಳಿಕ ಈಗ ಅದರ ರಿಪೋರ್ಟ್ ಏನ್ ಸಿಕ್ಕಿತ್ತು ಅದನ್ನ ಕೂಡ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಸುಮಾರು 39 ಕಡೆಗಳಲ್ಲಿ ಗಾಯ ಆಗಿದೆ ಅನ್ನೋದನ್ನ ಕೂಡ ಈಗಾಗಲೇ ರಿಪೋರ್ಟ್ ನಲ್ಲಿ ಗೊತ್ತಾಗ್ತಾ ಇರುವಂತದ್ದು. ಅದನ್ನ ಹೊರತುಪಡಿಸಿ ಈ ಪ್ರಕರಣದಲ್ಲಿ ಪವಿತ್ರ ಗೌಡ, ದರ್ಶನ್, ಪವನ್, ವಿನಯ್ ಸೇರಿದಂತೆ ಎಲ್ಲ ಆರೋಪಿಗಳು ಯಾವ್ಯಾವ ರೀತಿಯಲ್ಲಿ ಭಾಗಿಯಾಗಿದ್ರು ಅನ್ನೋದ್ರ ಬಗ್ಗೆಯೂ ಕೂಡ ಉಲ್ಲೇಖ ಮಾಡಲಾಗಿದೆ. ಜೊತೆಗೆ ಮೊದಲು, ಅಂದ್ರೆ ರೇಣುಕಾ ಸ್ವಾಮಿಯನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಯಾವಾಗ ಆರೋಪಿಗಳು ಟ್ರೈ ಮಾಡ್ತಾರೆ, ಆ ಸಂದರ್ಭದಲ್ಲಿ ಚಿತ್ರದುರ್ಗ ಮೂಲದ ಸಂಪರ್ಕದಲ್ಲಿ ಅಂಕಿತಾ